ಒಂದು ಕಡೆ ಯುದ್ಧ, ಮತ್ತೊಂದು ಕಡೆ ಅರಾಜಕತೆ. ಇಂತಹ ಭಯಾನಕ ಪರಿಸ್ಥಿತಿಯಲ್ಲಿ ದಕ್ಷಿಣ ಸೂಡಾನ್ನ ಸಾವಿರಾರು ಹೆಣ್ಣು ಮಕ್ಕಳಿಗೆ ರಕ್ಷಕಿಯಾಗಿ ನಿಂತವರು ಯಾರು ಗೊತ್ತಾ? ಅವರು ಬೇರೆ ಯಾರೂ ಅಲ್ಲ, ನಮ್ಮ ಬೆಂಗಳೂರಿನ ಲಿಂಗರಾಜಪುರದ ವೀಲಮಗಳು ಮೇಜರ್ ಸ್ವಾತಿ ಶಾಂತಕುಮಾರ್. ಒಬ್ಬ ಸರ್ಕಾರಿ ಶಾಲಾ ಶಿಕ್ಷಕಿಯ ಮಗಳು. ಇಂಜಿನಿಯರಿಂಗ್ ಪದವಿ ಪಡೆದರು. ಸುಖದ ಜೀವನವನ್ನು ಬದಿಗಿಟ್ಟು ಮೈಮೇಲೆ ಸೇನಾ ಸಮವಸ್ತ್ರ ಧರಿಸಲು ನಿರ್ಧರಿಸಿದರು. ಇದು ಸುಲಭದ ದಾರಿಯಾಗಿರಲಿಲ್ಲ. ಲಡಾಖ್ನ ಮೈ ಕೊರೆಯುವ ಚಳಿ, ಪಶ್ಚಿಮ ಬಂಗಾಳದ ಗಡಿ, ಹೀಗೆ ದೇಶದ ಮೂಲೆ ಮೂಲೆಗಳಲ್ಲಿ 8 ವರ್ಷಗಳ ಕಾಲ ಕಠಿಣ ತಪಸ್ಸು ಮಾಡಿದರು. ಆದರೆ ನಿಜವಾದ ಪರೀಕ್ಷೆ ಎದುರಾಗಿದ್ದು ದಕ್ಷಿಣ ಸೂಡಾನ್ನಲ್ಲಿ. ಅಲ್ಲಿನ ನರಕದಂತಹ ಸಂಘರ್ಷ ಪ್ರದೇಶಗಳಲ್ಲಿ ಪುರುಷ ಸೈನಿಕರು ಹೋಗಲು ಭಯಪಡುವ ಜಾಗಗಳಿಗೆ ನುಗ್ಗಿ ಬರೋಬ್ಬರಿ 5,000ಕ್ಕೂ ಹೆಚ್ಚು ಮಹಿಳೆಯರಿಗೆ ಸುರಕ್ಷತೆಯ ಕೋಟೆಯಾಗಿ ನಿಂತರು. ಇಂದು ಇವರ ಈ ಅಪ್ರತಿಮ ಸಾಹಸಕ್ಕೆ ಇಡೀ ವಿಶ್ವವೇ ತಲೆಬಾಗಿದೆ. ವಿಶ್ವಸಂಸ್ಥೆಯು 2025ನೇ ಸಾಲಿನ ಪ್ರತಿಷ್ಠಿತ ಮಿಲಿಟರಿ ಜೆಂಡರ್ ಅಡ್ವೊಕೇಟ್ ಪ್ರಶಸ್ತಿ ನೀಡಿ ಗೌರವಿಸಿದೆ. ಭಾರತೀಯ ಸೇನೆಯ ಕಿರೀಟಕ್ಕೆ ಮತ್ತೊಂದು ಗರಿ ಸೇರಿದ ಕ್ಷಣ ಇದು. ಕನ್ನಡಿಗರ ಕೀರ್ತಿ ಪತಾಕೆಯನ್ನು ವಿಶ್ವ ಮಟ್ಟದಲ್ಲಿ ಹಾರಿಸಿದ ಮೇಜರ್ ಸ್ವಾತಿಯವರಿಗೆ ನಮ್ಮದೊಂದು ಬಿಗ್ ಸಲಾಂ. ಸ್ವಾತಿಯವರ ಈ ಅಮೋಘ ಸಾಧನೆಗೆ ಒಂದು ಲೈಕ್ ಕೊಡಿ. ಇವರ ಈ ಸಾಧನೆ ನಿಮಗೂ ಹೆಮ್ಮೆಯನ್ನಿಸಿದ್ದರೆ ಕಮೆಂಟ್ನಲ್ಲಿ ಜೈ ಕರ್ನಾಟಕ ಅಂತ ಬರೆಯಿರಿ. ಇದೇ ರೀತಿಯ ಆಸಕ್ತಿಕರ ವಿಷಯಗಳಿಗಾಗಿ ನಮ್ಮ ಪೇಜ್ ಫಾಲೋ ಮಾಡಿ. ಜೈ ಕರ್ನಾಟಕ.